ನಮಸ್ಕಾರ. ಮ್ಯಾಡ್ರಿಡ್ ವರ್ಸಸ್ ಮ್ಯಾನ್ ಸಿಟಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಆಗಿತ್ತು. ರೆಮೋಟಂಡ ಮಾಡ್ತಾರ ಸಿಟಿ ಅವರು 4-0 ಗೆಲ್ತಾರೆ, ಅರ್ಲಿಂಗ್ ಹಾಲೆಂಡ್ 4 ಗೋಲ್ ಹೊಡೆದು ಬಿಡ್ತಾರೆ, ಹಂಗೆ ಹಿಂಗೆ ಅಂತ. ಬಟ್ ಏನೂ ಆಗಿಲ್ಲ, ಆಬ್ವಿಯಸ್ ರಿಸಲ್ಟ್ ಬಂದಿದೆ. 2-1 ಈ ಮ್ಯಾಚ್ ಗೆದ್ದು ಅಗ್ರಿಗೇಟಲ್ಲಿ 5-1 ಮುಖಾಂತರ ಕ್ವಾರ್ಟರ್ ಫೈನಲ್ ಕ್ವಾಲಿಫೈ ಆಗಿದ್ದಾರೆ ಮ್ಯಾಡ್ರಿಡ್. ಈ ಮ್ಯಾಚಲ್ಲಿ ಅಷ್ಟು ಸ್ವಾರಸ್ಯಕರವಾದ ವಿಷಯ ಏನಪ್ಪಾ ಅಂತಂದರೆ 20ನೇ ನಿಮಿಷದಲ್ಲೇ ರೆಡ್ ಕಾರ್ಡ್ ಸಿಕ್ಬಿಡುತ್ತೆ ಬರ್ನಾರ್ಡೋ ಸಿಲ್ವಾಗೆ. ಅದೊಂದು ಕಾಂಟ್ರವರ್ಸಿನೇ ಆಗೋಗಿದೆ, ಬರ್ನಾರ್ಡೋ ಸಿಲ್ವಾ ರೆಡ್ ಕಾರ್ಡ್ ಇತ್ತಾ ಇಲ್ವಾ ಅಂತ. ಬಟ್ ಪೆನಾಲ್ಟಿ ಅಂತೂ ಇತ್ತು. ಬಟ್ ಡೋಗ್ಸೋ ಕಾಯ್ದೆ ಅಡಿ ನೀವು ನೋಡಿದ್ರೆ, ಅಂದರೆ ಫಿಫಾ ನ್ಯೂ ರೂಲ್ ಪ್ರಕಾರ ಡಿನೈಲ್ ಆಫ್ ಆಬ್ವಿಯಸ್ ಗೋಲ್ ಸ್ಕೋರಿಂಗ್ ಅಪರ್ಚುನಿಟಿ ಅಂತ ಹೊಸ ಕಾಯ್ದೆ ಇದು. ಅಂದರೆ ಗೋಲ್ ಲೈನಲ್ಲಿ ನಿಂತ್ಕೊಂಡು, ಈ ಫೋಟೋದಲ್ಲಿ ನೋಡ್ಬೋದು ನೀವು ಗೋಲ್ ಲೈನಲ್ಲಿ ನಿಂತ್ಕೊಂಡು ಏನನ್ನ ಬಾಲ್ನ ಪ್ರಯತ್ನ ಪಟ್ಟರೆ ಓಕೆ, ಬಟ್ ಆಬ್ವಿಯಸ್ ಆಗಿ ಅದನ್ನು ಹಿಂಗೆ ತಳ್ಳಿದ್ರೆ, ಅದು ಕೈ ಹ್ಯಾಂಡ್ ಬಾಲ್ ಆದರೆ, ನೀವು ಹಂಗೆ ಕೈ ಇಟ್ಕೊಂಡೋಗಿ ಬಂದು ಬಾಲ್ ಬಿದ್ದರೆ ಪೆನಾಲ್ಟಿ ಕೊಡ್ತಾರೆ, ಇಟ್ಸ್ ಓಕೆ. ಬಟ್ ನೀವು ಅದನ್ನು ಆಬ್ವಿಯಸ್ ಆಗಿ ತಳ್ಳಿದ್ರೆ, ಅಂದರೆ ಬೇಕಂತಾನೆ ಬಾಲ್ ಹೋಗದಿರೋ ಥರ ನೀವು ನೋಡಿಕೊಂಡ್ರೆ ಅದು ರೆಡ್ ಕಾರ್ಡ್ ಆಗುತ್ತೆ, ವಿತ್ ಪೆನಾಲ್ಟಿನೂ ಆಗುತ್ತೆ. 20ನೇ ನಿಮಿಷದಲ್ಲೇ ಪೆನಾಲ್ಟಿ ಸಿಕ್ಬಿಡುತ್ತೆ ವಿನಿಷಿಯಸ್ಗೆ. ಹೋದ ಮ್ಯಾಚಲ್ಲಿ ಲಾಸ್ಟ್ ಟೈಮು ಸಿಕ್ಕಾಗ ವಿನಿಷಿಯಸ್ ಡೊನಾರೂಮ ಹೊಡೆದಿರಲಿಲ್ಲ ಗೋಲು, ಇಲ್ಲ ಅಲ್ಲೇ ಸೀಲ್ ಮಾಡಿಬಿಡ್ಬೋದಿತ್ತು. ಬಟ್ ಈ ಮ್ಯಾಚು ಆಗಲಿಲ್ಲ, ಕರೆಕ್ಟಾಗಿ ಗೋಲ್ ತೊಗೊಂಡು ಪೆನಾಲ್ಟಿ ವಿನ್ ಆಗಿ, ಪೆನಾಲ್ಟಿ 22ನೇ ನಿಮಿಷದಲ್ಲೇ ಹೊಡಿತಾರೆ. ಅಲ್ಲೇ ಸೀಲಾಗಿ ಹೋಗಿತ್ತು ಮ್ಯಾಚು, ಏನು ಮಾಡೋಕ್ಕಾಗಲ್ಲ. 4-0 ಕಮ್ ಬ್ಯಾಕ್ ಮಾಡೋದು ಹಿಸ್ಟ್ರಿಲೇ ಬಹಳ ಬಹಳ ಕಮ್ಮಿ ಆಗಿರೋದು. ಆಗೇ ಇಲ್ಲ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ UCL ಅಲ್ಲಿ ಆಗಿರಲಿಲ್ಲ, ಆಗೋದು ಇಲ್ಲ ನನ್ನ ಪ್ರಕಾರ. 4-0 ಎಲ್ಲ ತುಂಬ ಕಷ್ಟ. ಆಮೇಲೆ 41 ನಿಮಿಷದಲ್ಲಿ ಒಂದು ಹೋಪ್ ಕೊಡ್ತಾರೆ, ಅರ್ಲಿಂಗ್ ಹಾಲೆಂಡ್ ಒಂದು ಟ್ಯಾಪ್ ಇನ್ ಮಾಡಿ, ಜರ್ಮಿ ಡೋಕು ಬ್ರಿಲಿಯಂಟ್ ಪಾಸ್, ಅದು 2-3 ಜನ ಬೀಟ್ ಮಾಡಿ ಕ್ರಾಸ್ ಆಗ್ತಾರೆ ಪೆನಾಲ್ಟಿ ಬಾಕ್ಸಲ್ಲಿ. 4-1 ಆಗಿತ್ತು ಅಗ್ರಿಗೇಟಲ್ಲಿ ನೋಡಿದ್ರೆ. 1-1 ಆಗಿತ್ತು ಮ್ಯಾಚಲ್ಲಿ. ಏನೋ ಒಂದು ಹೋಪ್ ಇರುತ್ತೆ, ಇವಾಗೇನು ಬಂದ್ಬಿಡ್ತಾರೆ ಮ್ಯಾನ್ ಸಿಟಿ, ಇನ್ನೇನು ಥ್ರೂ ಮಾಡಿಬಿಡ್ತಾರೆ, ರೆಮೋಟಂಡ್ ಆಗ್ಬಿಡುತ್ತೆ, ಹಂಗೆ ಹಿಂಗೆ 3 ಗೋಲ್ ಹೊಡೆದು ಬಿಡ್ತಾರೆ. ಇಲ್ಲ, ಏನೂ ಆಗಿಲ್ಲ. ಮತ್ತೆ ಈ ಮ್ಯಾಚ್ ನೀವು ನೋಡಿದರೆ ಆ್ಯಕ್ಚುಲಿ ವಿನಿಷಿಯಸ್ಗೆ ಒಂದು 3-4 ಆಪರ್ಚುನಿಟಿ ಮಿಸ್ ಮಾಡ್ಕೊಂಡು, ಮಿನಿಮಮ್ ಅಂದರೂ 2 ಮ್ಯಾಚಲ್ಲಿ 4 ಗೋಲ್ ಮಿಸ್ ಮಾಡಿದ್ದಾರೆ ವಿನಿಷಿಯಸ್. ಹೋದ ಮ್ಯಾಚಲ್ಲಿ ಒಂದು ಪೆನಾಲ್ಟಿ, ಈ ಮ್ಯಾಚಲ್ಲಿ ಒಂದು 3-4 ಕ್ಲಿಯರ್ ಆಪರ್ಚುನಿಟಿನ ಮಿಸ್ ಮಾಡಿದ್ದಾರೆ. 1-on-1 ಡೊನಾರೂಮನ್ ಬೀಟ್ ಮಾಡೋಕ್ಕಾಗಿಲ್ಲ, ಬೀಟ್ ಮಾಡಿದ್ರೂ ಗೋಲ್ ಹೊಡೆಯೋಕ್ಕಾಗಿಲ್ಲ. 2-3 ವೈಡಾಗಿ ಹೊಡೆದ್ಬಿಟ್ಟು ಮಿಸ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು ಹ್ಯಾಟ್ರಿಕ್ನ. ಇನ್ನೇನು ಮಾಡೋಕ್ಕಾಗಲ್ಲ. ನನಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ, ನಾವು ಬೈರನ್ನ ಫೇಸ್ ಮಾಡ್ತೀವಿ. ಇವತ್ತು ರಾತ್ರಿ ಬೈರನ್ ವರ್ಸಸ್ ಅಟ್ಲಾಂಟಾ ಮ್ಯಾಚ್ ಇದೆ. ಆಲ್ರೆಡಿ 6-1 ಲೀಡಲ್ಲಿದ್ದಾರೆ ಬೈರನ್ನು. ಈ ಮ್ಯಾಚ್ ಅವರೇ ಗೆಲ್ತಾರೆ. ಬೈರನ್ ವರ್ಸಸ್ ರಿಯಲ್ ಮ್ಯಾಡ್ರಿಡ್ ಸೆಮಿಫೈನಲ್. ಹಲೋ ಮ್ಯಾಡ್ರಿಡ್.